ಇರ್ತಾರೆ ಅಂತಲ್ಲ, ಅವ್ರ ಕೆಲಸ ಮಾಡಿಸ್ಕೊಂಬರೋ ಶಕ್ತಿ ಇದೆಯಾ ಅನ್ನೋದನ್ನ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ದೇವೇಗೌಡರ ಒಂದು ಅವಧಿಯಿಂದ ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಅವರ ಆಶೀರ್ವಾದ ಕೊಟ್ಟಿದ್ದಾರೆ. ಅದೇ ರೀತಿ ರೇವಣ್ಣವ್ರಿಗೂ ಸಹ ಆಶೀರ್ವಾದ ಮಾಡಿದ್ದಾರೆ, ಅವ್ರ ಮಕ್ಕಳಿಗೂ ಮಾಡಿದ್ದಾರೆ. ಈ ಬಾರಿ ಕೂಡ MP ಚುನಾವಣೆ ಇವಾಗ ಟಿಕೆಟ್ ಇದೆಲ್ಲ ಡೇಟ್ ಎಲ್ಲ ಅನೌನ್ಸ್ ಆಗಿದೆ. ತಾವು ದಯಮಾಡಿ ತಮ್ಮನ್ನು ಹೇಳೋದು ಇಷ್ಟೇ, ಈಗ ರೇವಣ್ಣವರು ಇಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಮ ಕಣ್ಣು ಮುಂದೆನೇ ನಮಗೆ ನಿದರ್ಶನ. ಅದು ನಾವೆಲ್ಲೂ ಹೇಳಿ ನಾವು ಅಷ್ಟು ಮಾಡಿಸಿದೀವಿ, ಇಷ್ಟು ಮಾಡಿಸಿದೀವಿ, 1000 ಕೋಟಿ, 100 ಕೋಟಿ, 200 ಕೋಟಿ, 90 ಕೋಟಿ ನಾವು ಲೆಕ್ಕ ಏನು ಹೇಳಬೇಕಾಗಿಲ್ಲ. ಯಾಕೆ ಅಂದ್ರೆ ಅದನ್ನ ನಾವೆಲ್ಲ ಫಲಾನುಭವಿಗಳಾಗಿದ್ದೀವಿ. ಅಂದ್ರೆ ರೋಡ್ ಬಂದ್ರೆ ಓಡಾಡ್ತಾ ಇದ್ದೀವಿ, ನೀರು ಬಂದ್ರೆ ಕುಡಿತಾ ಇದ್ದೀವಿ. ನಮ್ಗೆ ಇವಾಗ ಪ್ರತಿಯೊಂದು ಈಗ ಕೋರ್ಟು ನೀವೆಲ್ಲ ಈಗ ಇದ್ದೀರಿ, ಹಳೆ ಕೋರ್ಟಲ್ಲಿ ಏನು ನಡೆಯಲ್ಲ, ಈ ತರದ್ದೆಲ್ಲ ನಾವು ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ. ಅದರಿಂದ ಇವತ್ತು ರೇವಣ್ಣವರಿಂದ ಬಹಳ ಎಲ್ಲ ತುಂಬಾ ಕೆಲಸಗಳಾಗಿದ್ದಾರೆ. ಇವತ್ತು ಅವರ ಮೊನ್ನೆ ನೀವು ಕಳೆದ ವಾರ ನಿಮ್ಗೆಲ್ಲ ಗೊತ್ತಿರ್ಬೇಕು, ಗಡ್ಕರಿ ಅವರ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಗೆ ಹೋದ್ರು. ಅವರು ಬಂದಂತ ದಿವಸದಲ್ಲಿ ಮೈಸೂರಿಗೆ ಆ ಫೋಟೋಸ್ ಎಲ್ಲ ನೀವು ನೋಡಿದೀರಾ ಅನ್ಸತ್ತೆ. ಅವರು ಒಟ್ಟು 4,300 ನಮಗೆ ಹಾಸನ್ಗೆ 4,500 ಕೋಟಿನ ಗ್ರಾಂಟ್ ಕೊಟ್ಟಿದ್ದಾರೆ. ಯಾರನ್ನ ನೋಡಿ ಹಾಸನಕ್ಕೆ ಗ್ರಾಂಟ್ ಕೊಟ್ರು? ಯಾರು ಭೇಟಿ ಮಾಡಿದ್ದಕ್ಕೆ ಕೊಟ್ರು? ದೇವೇಗೌಡರು, ರೇವಣ್ಣವರು ಹೋಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಹಾಸನ ಜಿಲ್ಲೆಗೆ ನಮ್ಗೆ ಇನ್ನೂ ಕೆಲಸಗಳಾಗಬೇಕು ಅಂತ ಹೇಳಿದಂತ ಸಮಯದಲ್ಲಿ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.